ಬೆಳಗಾವಿ ನಮ್ದು, ಒಡೆ ಪಾಯಸ ನಿಮ್ದು ಅಂಥೇಳಿ ಘೋಷಣೆ ಕೂಗಿ ಎಂಇಎಸ್ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಎಂಇಎಸ್ ಪುಂಡರ ವಿರುದ್ಧ ತಿಥಿಯನ್ನ ಮಾಡಿ ಆಕ್ರೋಶವನ್ನು ಹೊರಹಾಕಿರುವಂತಹದ್ದು ಕನ್ನಡ ಪರ ಸಂಘಟನೆಯ ಹೋರಾಟಗಾರರು. ಸದ್ಯಕ್ಕೆ ಫ್ರೀಡಂ ಪಾರ್ಕ್ ನಲ್ಲಿ ನಿಧಾನಕ್ಕೆ ಈ ಒಂದು ಬಂದ್ನ ಬಿಸಿ ಕಾವೇರ್ತಾ ಇದೆ. ನಮ್ಮ ಒಂದಿಷ್ಟು ಕನ್ನಡ ಪರ ಸಂಘಟನೆಗಳಿಂದ ಇದೀಗ ಸಮಾಧಿಯ ಮೇಲೆ ತಿಥಿಯ ಊಟವನ್ನ ಇಟ್ಟು ಇದೀಗ ಆಕ್ರೋಶವನ್ನ ಹೊರಹಾಕುವಂತದ್ದನ್ನು ಕೂಡ ಮಾಡ್ತಾ ಇದ್ದಾರೆ. ಬಹುಶಃ ಎಂಇಎಸ್ ಪುಂಡರ ಇದು ತಿಥಿ ಅವರ ಅಟ್ಟಹಾಸಕ್ಕೆ ಕಡಿವಾಣ ಹಾಕಬೇಕು ಅನ್ನುವಂತಹ ಒತ್ತಾಯವನ್ನ ಜೊತೆಗೆ ಆಕ್ರೋಶಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದಿಷ್ಟು ಹೋರಾಟಗಾರರಿದ್ದಾರೆ, ಮಾತನಾಡಿಸ್ತೀನಿ. ಸರ್, ನಿಮ್ಮ ಈ ಒಂದು ಹೋರಾಟವನ್ನ ಹತ್ತಿಕ್ಕುವಂತ ಪ್ರಯತ್ನಗಳಾಗ್ತಾ ಇದೆ. ಫ್ರೀಡಂ ಪಾರ್ಕಿಗೆ ಮಾತ್ರ ಕೇವಲ ಸೀಮಿತ ಆಗ್ತಾ ಇದೆ. ಇಲ್ಲ ಸರ್, ನಮ್ಮ ಹೋರಾಟಕ್ಕೆ ಅಲ್ಲ, ಕನ್ನಡ ಪರ ಹೋರಾಟಗಾರರಿಗೆ ಎಲ್ಲರಿಗೂ ಕೂಡ ನಮ್ಮ ಸಂಘಟನೆಗೆ 11 ನೋಟಿಸ್ಗಳನ್ನು ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಬಂದ್ಗೆ ಬೆಂಬಲ ಕೊಡಬೇಡಿ, ಬೆಂಬಲವನ್ನು ಮಾಡಬೇಡಿ, ಹೋರಾಟಗಳನ್ನು ಮಾಡಬೇಡಿ ಅಂತ ಹೇಳಿ ಹೋರಾಟಗಳನ್ನು ಹತ್ತಿಕ್ಕುವಂತ ಕೆಲಸ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಹಿಂಜರಿದಿಲ್ಲ. ನಾವು ಟೌನ್ ಹಾಲಲ್ಲೂ ಕೂಡ ಶವಯಾತ್ರೆಯನ್ನು ಮಾಡಿದ್ದೀವಿ. ಇಲ್ಲೂ ಕೂಡ ನಮ್ಮ ಪುಂಡರ ಎಂಇಎಸ್ ಪುಂಡರ ತಿಥಿ ಮತ್ತು ಒಡೆಯನ್ನ ಕೊಡುವ ಮುಖಾಂತರ ಶವದ ಇದನ್ನ ಮಾಡ್ತಾ ಇದ್ದೀವಿ. ಇಲ್ಲಿಂದ ಒಂದು ಸಂದೇಶ ಹೋಗ್ತದೆ. ನಾವು ಇವತ್ತು ರಾಜ್ಯಕ್ಕೆ ಕರ್ನಾಟಕರಿಗೆ ಏನಾದರೂ ಅನ್ಯಾಯ ಇದ್ರೆ ಕರ್ನಾಟಕ ಬಂದ್ ಅನ್ನ ಮಾಡುವ ಮುಖಾಂತರ ಪುಂಡರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಗಮನಿಸ್ತಾ ಇದ್ರಿ ದೃಶ್ಯಗಳಲ್ಲಿ ಹೋರಾಟಗಾರರೆಲ್ಲರೂ ಕೂಡ ಎಲ್ಲ ಕೂತಿದ್ದಾರೆ. ಇದು ಎಂಇಎಸ್ ಪುಂಡರ ತಿಥಿ ಅನ್ನುವಂತಹ ಒಂದು ಬರಹಗಳನ್ನ ಹಾಕಿ ಒಂದಿಷ್ಟು ತಿಂಡಿಗಳನ್ನ ಇಟ್ಟು ಸಮಾಧಿಯ ಮೇಲೆ ಆ ತಿಥಿ ಕಾರ್ಯವನ್ನ ಮಾಡೋದರ ಮೂಲಕವಾಗಿ ಎಂಇಎಸ್ ಪುಂಡರ ಅಟ್ಟಹಾಸವನ್ನ ಅದರ ವಿರುದ್ಧ ಹೋರಾಡುವಂಥದ್ದು, ಆಕ್ರೋಶವನ್ನ ಹೊರ ಹಾಕುವಂಥದ್ದನ್ನು ಕೂಡ ಮಾಡ್ತಾ ಇದ್ದಾರೆ. ಸರ್, ಇಲ್ಲಿಗೆ ನಿಮ್ಮ ಹೋರಾಟ ಅಂತ್ಯ ಆಗುತ್ತಾ ಅಥವಾ ಮೆರವಣಿಗೆ ಮೂಲಕ ಹೋಗ್ತಾ ಇದ್ದೀರಾ? ಖಂಡಿತವಾಗಿಯೂ ನಮ್ಮ ಹೋರಾಟ ಇಲ್ಲಿಗೆ ಅಂತ್ಯ ಆಗೋದಿಲ್ಲ. ಈಗ ಹೋರಾಟ ಪ್ರಾರಂಭ ಆಗಿದೆ. ನಮ್ಮ ಹೋರಾಟಕ್ಕೆ ರಾಜ್ಯ ಸರ್ಕಾರ ಮಣಿಲೇಬೇಕು. ಕನ್ನಡಿಗರ ರಕ್ಷಣೆಯನ್ನು ರಾಜ್ಯ ಸರ್ಕಾರ ಮಾಡಲೇಬೇಕು. ಒಂದು ವೇಳೆ ನೀವು ಮಾಡದೇ ಹೋದ ಪಕ್ಷದಲ್ಲಿ ಇದೇ ರೀತಿಯಾಗಿ ಇನ್ನೊಂದು ರಾಜ್ಯ ಕನ್ನಡಿಗರ ಆಶಾಭಾವನೆಗಳನ್ನ ಕೆಣಕ್ತಾ ಇತ್ತು 1991-92ರಲ್ಲಿ. ಆವತ್ತು ಕನ್ನಡಿಗನ ಸಹನೆ ಕಟ್ಟೆ ಹೊಡೆದು ಯಾವ ರೀತಿಯಾಗಿ ಹತ್ತಿ ಉರಿದಿತ್ತು ಅನ್ನೋದನ್ನ ರಾಜ್ಯ ಸರ್ಕಾರ ಗಮನಿಸಬೇಕಾಗ್ತದೆ. ಒಂದು ವೇಳೆ ರಾಜ್ಯ ಸರ್ಕಾರ ಕನ್ನಡಿಗರ ರಕ್ಷಣೆ ನಿಲ್ಲದೆ ಹೋದ ಪಕ್ಷದಲ್ಲಿ ನಮ್ಮ ಹೋರಾಟ ಇನ್ನು ಉಗ್ರವಾಗಿರ್ತದೆ. ಫ್ರೀಡಂ ಪಾರ್ಕ್ ನಿಂದ ಟೌನ್ ಹಾಲ್ಗೆ ಹೋಗೋದಕ್ಕೆ ಮೆರವಣಿಗೆಗೆ ಅವಕಾಶವನ್ನ ಮಾಡಿಕೊಡ್ಲಾಗಿತ್ತು. ಆದ್ರೆ ಅದಕ್ಕೂ ಕೂಡ ಇದೀಗ ಕಡಿವಾಣ ಹಾಕಿ ಅರೆಸ್ಟ್ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಸುಮಾರು ಹೋರಾಟಗಾರರು ಪೊಲೀಸರ ಕೋರಿ ಒಂದ್ ಕಡೆ ನೀವು ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಿ. ಏನ್ ಸರ್, ನೋಡ್ರಿ, ನಾನು ವಿನಂತಿ ಮಾಡ್ಕೋತೇನೆ. ವಾಟ್ರಾಳ್ ನಾಗರಾಜ್ ಅವರು ಕರ್ನಾಟಕದ ಕಳಿಸಿದ್ದಂಗೆ, ಆದ್ರೆ ಹುಬ್ಬಳ್ಳಿ ನಗರದಲ್ಲಿ ಯಾರನ್ನೇ ಹೋರಾಟಗಾರನ್ನ ವಿಶ್ವಾಸಕ್ಕೆ ತಗೊಳ್ಳಾರ್ದೆ ಹೋರಾಟನ ಮಾಡಿ ಬಂದ್ ಕರೆ ಕೊಟ್ಟಿದ್ದಾರೆ. ನಮಗೆ ಮಕ್ಕಳ ಭವಿಷ್ಯ ಮುಖ್ಯ. ಅವ್ರ ಮಕ್ಕಳ ಎಕ್ಸಾಮ್ ನಡೆದಿದ್ದಾವೆ. ಈ ಒಂದು ಸಂದರ್ಭದಲ್ಲಿ ಕೊಡಬಾರ್ದಾಗಿತ್ತು. ಅದಕ್ಕಾಗಿ ನಾ ಎಲ್ಲರಿಗೂ ಮನವಿ ಮಾಡ್ಕೊಳಕ್ ಬಂದೇವಿ. ಯಾವುದೇ ರೀತಿ ಬಂದಿಲ್ಲ. ಅವ್ರು ಬಂದ್ ಮಾಡೋದಾಗಿದ್ರೆ, ನಿಜವಾದ ಹೋರಾಟಗಾರರಾಗಿದ್ರೆ ಎಲ್ಲರೂ ಹೋರಾಟಗಾರರ ವಿಶ್ವಾಸ ತಗೋಬೇಕು, ಹೋರಾಟ ಮಾಡ್ಬೇಕಂತ ಮಾಧ್ಯಮಕ್ಕೆ ವಿನಂತಿ ಮಾಡ್ಕೊತೇನೆ. ಕಡೆ ಪ್ರಕೃತಿಗೆ ದಾನ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಪೋರ್ಟ್ ಇದೆಯಾ ಇಲ್ಲೇ ನಮ್ಮ ಹುಬ್ಳಿಯಲ್ಲಿ? ಸರ್, ನಾನು ನಮ್ಮ ಹೋರಾಟಗಾರಿಗೆ ನಾವು ಯಾವುದೇ ರೀತಿ ಮಾಡಬೇಡ್ರಿ ಅಂತ ಹೇಳಕ್ ಸಾಧ್ಯ ಇಲ್ಲ. ಅದನ್ನು ನಾವು ಮಾಡಲಿ. ಆದರೆ ನಮ್ಮ ಉದ್ದೇಶ ಏನಂದ್ರೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಹೋರಾಟಗಾರನ ವಿಶ್ವಾಸಕ್ಕೆ ತಗೊಳ್ಳಾರದೆ ಹೋರಾಟ ಮಾಡಿದ್ದಾರೆ. ಅದಕ್ಕೆ ನಾವು ಬೆಂಬಲ ಇಲ್ಲ ಅಂತ ಹೇಳ್ತಾರೆ. ಈಗ ಗುಲಾಬಿ ಕೈ ಹಿಡಿದಲ್ಲಿ ನಿಂತಿದ್ರಿ, ಯಾಕೆ ಸರ್? ಬಂದ್ ಮಾಡ್ಲಾರ ಸಲುವಾಗಿ ಬಂದ್ ಮಾಡೋ ಸಂಬಂಧ ಖುಷಿಯಿಂದ ಕೂಡ ಅದೇ ಸರ್. ಇದು ಬಂದ್ ಮಾಡಬಾರ್ದು ಅಂತೇಳಿ ನಮ್ಮ ಇದು ಅಭಿಮಾನ. ಇದು ಕರ್ನಾಟಕ ಯಾವುದೋ ಬಂದಿಲ್ಲ, ಅದರ ಸಂಬಂಧ ಇದೆ ನಮ್ಮ ಗುಲಾಬಿ ಹೂ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇವತ್ತು ಕನ್ನಡ ಪರ ಹೋರಾಟಗಾರರ ಕಿಚ್ಚು ರಾಜ್ಯದ ಮೂಲೆ ಮೂಲೆಯಲ್ಲಿ ಹೇಗಿತ್ತು ಅಂಥೇಳಿ. ಮೊದಲನೇದಾಗಿ ಮೈಸೂರು, ಅದಾದ ಮೇಲೆ ಮಂಡ್ಯ, ರಾಮನಗರ, ಕೊಪ್ಪಳ, ಆನೇಕಲ್, ಚಿಕ್ಕಮಗಳೂರಿನಲ್ಲಿ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಇವತ್ತು ಅಕ್ಷರಶಃ ರಣಕಹಳೆಯನ್ನು ಮೊಳಗಿಸಿದರು. ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ರು. ಈ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ.
ರಾಜ್ಯದಲ್ಲಿ MES ಬ್ಯಾನ್ ಆಗಬೇಕು ಅಂಥೇಳಿ ತಮ್ಮ ಪಟ್ಟನ್ನು ಬಿಗಿಗೊಳಿಸಿದ್ದಾರೆ. ಈ ಕ್ಷಣಕ್ಕೂ ಕೂಡ ಪ್ರತಿಭಟನೆಯ ತೀವ್ರ ವಾಟಾಳ್ ನಾಗರಾಜ್ ಸಾಹೇಬ್ರಿಗಂತೂ ಲೆಕ್ಕನೇ ಇಲ್ಲ ಅವರಿಗೆ ಎಷ್ಟು ಹೋರಾಟ ಮಾಡಿದ್ದೀನಿ ಅಂತ ಹೇಳುವಂಥದ್ದು. ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರನ ಇದು ಪೊಲೀಸ್ ವ್ಯವಸ್ಥೆ ಕಾಂಗ್ರೆಸ್ ಪೊಲೀಸ್ ವ್ಯವಸ್ಥೆಯ ಇಲ್ಲ ರಾಜ್ಯದ ಈ ಕಾಂಗ್ರೆಸ್ ಸರ್ಕಾರ ಪೊಲೀಸರನ್ನ ನಡೆಸ್ಕೊತಾ ಇರುವಂಥದ್ದು ಏನೋ ಸ್ವಂತ ಅವ್ರು ಕೊಂಡಿಟ್ಟಿದ್ದಾರೆ ಏನೋ ಪೊಲೀಸ್ ಇಲಾಖೆಯನ್ನು ಅಂತ ಹೇಳುವಂಥದ್ದು ನಮಗೆ ಇವತ್ತು ಸಂಶಯ ಬಂದಿದೆ. ಇವತ್ತು ಯಾಕೆಂದರೆ ನಿನ್ನೆಯಿಂದ 25 ಪೊಲೀಸ್ ಠಾಣೆಗಳಿಂದ ನನಗೆ ನೋಟಿಸನ್ನು ಬಂದಿದೆ. ಏನು ಮಾಡ್ತಾ ಇದ್ದೀವಿ ನಾವೇನು ದರೋಡೆ ಮಾಡ್ತಾ ಇದ್ದೀವಾ, ಗುಂಡಾಗಿರಿ ಮಾಡ್ತಾ ಇದ್ದೀವಾ, ನಾವು ಬಾಂಬ್ ಆಗ್ತಾ ಇದ್ದೀವಾ? ನಾವು ಸಾಂಕೇತಿಕವಾಗಿ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನಾವು ಯಾರಿಗೂ ಸಹ ಒತ್ತಾಯ ಮಾಡಲಿಲ್ಲ. ನಾವು ಕೇಳ್ತಾ ಇರೋದು ನಮ್ಮ ಕನ್ನಡಿಗರ ಮೇಲೆ ಹಲ್ಲೆ ಆಗ್ತಾ ಇದೆ, ಅದನ್ನ ತಡೀರಿ. ವಾಟಾಳ್ ನಾಗರಾಜ್ ಸಹಿತ ಎಲ್ಲರನ್ನೂ ಕೂಡ ವಶಕ್ಕೆ ಪಡಿತೀವಿ ಅಂತ ಹೇಳ್ತಿದ್ದಾರೆ. ಮೆರವಣಿಗೆಗೆ ಅವಕಾಶ ಇಲ್ಲ ಅಂತ ನಿಮ್ಮನ್ನೆಲ್ಲ ತಡೀತಾರೆ. ಇವತ್ತು ಸಂವಿಧಾನ ಬದುಕಿದೆಯಾ ಬದುಕಿಲ್ವಾ? ಸಂವಿಧಾನದಲ್ಲಿ ಹೋರಾಟ ಮಾಡೋ ಹಕ್ಕನ್ನ ಕೊಟ್ಟಿದ್ದಾರೆ. ಯಾಕೆ ಇವತ್ತು ಇಂಥ ಹತ್ತಿಕ್ಕುವಂತ ಕೆಲಸ ಪೊಲೀಸ್ ಇಲಾಖೆ ನಡೆಸ್ಕೊಂತಾ ಇದೆ? ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರ ಕೊಟ್ಟಿದ್ದು ನಾವೇ, ಕಿತ್ತೆ ಒಸೆಯೋದು ನಾವೇ. ಇದನ್ನ ಘಂಟಾಘೋಷವಾಗಿ ಹೇಳ್ತೇವೆ. ಇದು ಯಾವುದೇ ಕಾರಣಕ್ಕೂ ಬಿಡಲ್ಲ. ನಮ್ಮ ಅನೇಕ ರೀತಿಯಲ್ಲಿ ನಮ್ಮ ಮೇಲೆ ಬೆಲೆ ಏರಿಕೆ ಆಗ್ತಾ ಇದೆ. ಇವತ್ತು ಸದನವನ್ನ ಯಾಕೆ ನಡೆಸ್ಕೋಬೇಕು ಅನ್ನೋದು ಸ್ವಲ್ಪ